ಶಿವಮೊಗ್ಗದ ಮೆಗನ್ ಆಸ್ಪತ್ರೆಯ ಮುಂಭಾಗದಲ್ಲಿ ತಿಂಡಿ ಗಾಡಿಗಳಿಗೆ ಪಾಲಿಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ತಿಂಗಳುಗಟ್ಟಲೆ ಆಸ್ಪತ್ರೆಯ ಮುಂಭಾಗದ ಫುಟ್ಪಾತ್ನಲ್ಲಿ ಹಾಗೆ ಉಳಿಸಿಕೊಂಡಿರುವ ತಳ್ಳುವ ಗಾಡಿಗಳನ್ನ ಕ್ರೇನ್ ಮತ್ತು ಲಾರಿ ತರಿಸಿ ತೆರವು ಕಾರ್ಯಾಚರಣೆ ನಡೆಸಲಾಗ್ತಾ ಇದೆ. ಬೀದಿ ಬದಿಯ ಸ್ಕ್ರಾಪ್ ಆಗಿರುವ ಅಥವಾ ನಿಷ್ಕ್ರಿಯಗೊಂಡಿರುವ ತಿಂಡಿ ಗಾಡಿಗಳು, ಕಬ್ಬಿನ ಹಾಲಿನ ಮಳಿಗೆ ಇತರೆ ಬಳಕೆ ಮಾಡದೆ ಬೀದಿ ಬದಿಯಲ್ಲಿ ಬಿಟ್ಟು ಹೋಗಿರುವ ಬಗ್ಗೆ ಶಿವಮೊಗ್ಗ ಮಹಾನಗರ ಪಾಲಿಕೆ ತಿಂಗಳುಗಳ ಹಿಂದೆ ಡಿಜಿಟಲ್ ಮಾಧ್ಯಮಗಳ ಪ್ರಕಟಣೆಯನ್ನು ಹೊರಡಿಸಿತ್ತು. ತಳ್ಳುವ ಗಾಡಿಗಳನ್ನು ಫುಟ್ಪಾತ್ ಮೇಲೆ ಬಿಡದೆ ವ್ಯವಹಾರ ಮುಗಿಸಿ ಗಾಡಿಗಳನ್ನು ತೆಗೆದುಕೊಂಡು ಹೋಗುವಂತೆಯೂ ಸಹ ಸೂಚಿಸಲಾಗಿತ್ತು. ಮೆಗನ್ ಆಸ್ಪತ್ರೆಯ ಮುಂದೆ ಅನಧಿಕೃತ ಗಾಡಿಗಳನ್ನು ನಿಲ್ಲಿಸಿ ವ್ಯವಹಾರ ಮಾಡದೆ ನಿಷ್ಕ್ರಿಯವಾಗಿದ್ದ ತಿಂಡಿ ಗಾಡಿಗಳಿಗೆ ಪಾಲಿಕೆ ಮುಹೂರ್ತ ಫಿಕ್ಸ್ ಮಾಡಿದೆ. ಬೆಳ್ಳಂಬೆಳಿಗ್ಗೆ ಮಹಾನಗರ ಪಾಲಿಕೆ ಇದುವರೆಗೂ 4 ತಳ್ಳುವ ವಾಹನಗಳನ್ನು ವಶಕ್ಕೆ ಪಡೆದಿದೆ. ಬೀದಿ ಬದಿ ವ್ಯಾಪಾರ ಗುರುತಿನ ನಂಬರ್ ಹೊಂದಿದ್ದು ವ್ಯವಹಾರ ಮಾಡದೆ ಫುಟ್ಪಾತ್ನಲ್ಲಿ ಗಾಡಿಗಳನ್ನು ನಿಲ್ಲಿಸಿದ ಬಗ್ಗೆ ಅವರಿಗೆ ತೆರವಿಗೆ ನೋಟಿಸ್ ನೀಡಲಾಗಿತ್ತು. ಆದರೂ ಸ್ಪಂದಿಸದೇ ಇರುವ ವ್ಯಕ್ತಿಗಳ ಗಾಡಿಗಳನ್ನು ಪಾಲಿಕೆ ಇಂದು ತೆರವುಗೊಳಿಸಿದೆ.